ಮುಂಚೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪ್ರಿಯ ಪರಲೋಕದ ತಂದೆ, ಈ ಮಧ್ಯಾಹ್ನ ಕಾಲ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಲಿಕ್ಕಿರುವ ನಮ್ಮೆಲ್ಲರೂ ನಿನ್ನ ಕರಳಿಸ್ಕೊಡುತ್ತೇವೆ. ದೇವರೇ, ಇವತ್ತು ಮಾತನಾಡುವಂಥ ಮಾತು ಅವು ನಿನ್ನ ಮಾತುಗಳಾಗಿರಲಿ. ದೇವಾ, ಈ ಮಧ್ಯಾಹ್ನ ಕಾಲ ಸಮಯ ಕೇಳುವ ನಿನ್ನ ಪ್ರಜೆಗಳಿಗೆ ಕಿವಿಗಳನ್ನು ಚುರುಕು ಮಾಡು, ಮನಸ್ಸು ಎಚ್ಚರಗೊಳಿಸು, ಆಲೋಚನೆ ಕೇಂದ್ರೀಕರಿಸು, ನಿಮ್ಮ ಕಡೆಗೆ ದೃಷ್ಟಿ ಇಡುವಂತ ಆತ್ಮನ ಕಾರ್ಯ ಮಾಡು. ಬೋಧಿಸುವ ನನಗೂ ಕೂಡ ನನ್ನನ್ನು ನಾನು ನಿನ್ನ ಶಿಲುಬೆಯಲ್ಲಿ ತೆಗೆದುಕೋ. ನನ್ನ ಮಾತುಗಳಾಗಿ ಮಾತನಾಡದೆ ಅವ ನಿನ್ನ ಮಾತುಗಳಾಗಿ ನೀನು ಮಾತನಾಡು. ಯೇಸುವೇ, ನಿನ್ನ ಆತ್ಮನ ಕಾರ್ಯ ನಡೆಸು. ವಾಕ್ಯವೇ ಸತ್ಯ, ಸತ್ಯವೇ ವಾಕ್ಯ. ವಾಕ್ಯವೇ ದೇವರು, ದೇವರೇ ವಾಕ್ಯ. ಅದನ್ನು ಚೆನ್ನಾಗಿ ತಿಳಿದವರಾಗಿ ನಡೀಲಿಕ್ಕೆ ಕೃಪೆ ತುಂಬಿಸು. ಯೇಸು ನಾಮದಲ್ಲಿ ಆಮೆನ್, ಆಮೆನ್, ಹಲ್ಲೆಲೂಯಾ. ಇವತ್ತು ನಾನು ಹಂಗಾಗ್ಬೇಕಂದ್ರೆ ಇವತ್ತಿನಿಂದಾದರೂ ವಾಕ್ಯಕ್ಕೆ ವಿಧೇಯತ್ವ ತೋರಿಸಲಿಕ್ಕೆ ಪ್ರಾರಂಭಿಸೋಣ. ಇವತ್ತಿನಿಂದಾದರೂ ವಾಕ್ಯವನ್ನು ಧ್ಯಾನಿಸಲಿಕ್ಕೆ, ವಾಕ್ಯವನ್ನು ನಂಬಲಿಕ್ಕೆ, ವಾಕ್ಯಾನುಸಾರ ಜೀವನ ಮಾಡಲಿಕ್ಕೆ, ನಮ್ಮ ಜೀವಿತವನ್ನು ಮುಡುಪಾಗಿ ಇಟ್ಟುಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ, ಪ್ರಯಾಸ ಪಡೋಣ. ಒಂದೇ ದಿನಕ್ಕೆ ಬರುವುದಿಲ್ಲ ನಂಬಿಗಸ್ತಕ್ಕೆ, ಒಂದೇ ವಾರಕ್ಕೆ ಬರುವುದಿಲ್ಲ ನಂಬಿಗಸ್ತಕ್ಕೆ, ಒಂದೇ ತಿಂಗಳಿಗೆ ಬರುವುದಿಲ್ಲ ನಂಬಿಗಸ್ತಕ್ಕೆ, ಒಂದೇ ವರ್ಷಕ್ಕೆ ಬರುವುದಿಲ್ಲ ನಂಬಿಗಸ್ತಕ್ಕೆ. ವರ್ಷಗಳು ಕಳೆದು ವರ್ಷಗಳು ಕಳೆದು ವರ್ಷಗಳು ಕಳೆದು ವರ್ಷಗಳು ಕಳೆದು ವರ್ಷಗಳು ಕಳೆದು ಹೋಗ್ತಾ ಹೋಗ್ತಾ ಇರುವಾಗ ನಮ್ಮ ನಂಬಿಗಸ್ತಕ್ಕೆ ದೇವರು ಪರೀಕ್ಷಿಸ್ತಾನೆ. ಹಲೋ, ಹಲ್ಲೆಲೂಯಾ. ಇನ್ನೊಂದು ಹಲ್ಲೆಲೂಯಾ. ನಂಬರ್ 1, ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾಗಿದ್ರೆ ಬಹಳ ವಾದದಲ್ಲಿ ದೇವರು ನಮಗೆ ಇಡ್ತಾನೆ. ಸಣ್ಣ ಕೆಲಸದಲ್ಲಿ ನಂಬಿಗಸ್ತರಾಗಿದ್ರೆ ದೊಡ್ಡ ಕೆಲಸವನ್ನು ದೇವರು ನಮಗೆ ಕೊಡುತ್ತಾನೆ. ನಂಬರ್ 1, ಸ್ವಲ್ಪ ವಾದದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಹೇಳ್ರಿ, ಇದು ಸಾಕಪ್ಪ, ದೇವ್ರು ಕೊಟ್ಟಿದ್ದು ಸಾಕು ಅಂತ ಅನ್ಕೊಂಡ್ರೆ ಅದನ್ನ ದೇವ್ರು ದೊಡ್ಡದು ಮಾಡ್ತಾನೆ. ಎರಡನೇದಾಗಿ ನಾವು ಸಾಯಬೇಕಾದ್ರೆ ನಂಬಿಗಸ್ತರಾಗಿರ್ಬೇಕು. ಜರಗೇಳಿ ಪ್ರಕಟಣೆ ಪುಸ್ತಕಕ್ಕೆ ಬರೋಣ. ಥ್ಯಾಂಕ್ ಯು ಲಾರ್ಡ್. 2ನೇ ಅಧ್ಯಾಯ 10ನೇ ವಚನವನ್ನು ಒಂದು ಸಾರಿ ಓದಿಕೊಳ್ಳೋಣ. ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ. ನೀನು ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿವಸಗಳ ತನಕ ನಿನಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. తెలుగులమ్మ. ప్రకటన 2వ అధ్యాయం 10వ వచనం త్వరగా చదవాలి. ఇదిగో మీరు శోధింపబడినట్లు అపవాది మీలో కొందరిని చెరలో వేయింపబోచున్నాడు. 10 దినములు శ్రమ కలుగును. మరణము వరకు నమ్మకముగా ఉండుము. నేను నీకు జీవ కిరీటం ఇచ్చేదను. ఇంకొకసారి చదవమ్మా. ఇదిగో మీరు శోధింపబడినట్లు అపవాది మీలో కొందరిని చెరలో వేయింపబోచున్నాడు. 10 దినములు శ్రమ కలుగును. మరణము వరకు నమ్మకముగా ఉండుము. మరణము వరకు నమ్మకముగా ఉండుము. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರೋ. ಅಂದ್ರೆ ನಾವು ದೇವರಿಗೆ ಹೆಂಗಿರ್ಬೇಕಂದ್ರೆ ನಮ್ಮ ಪ್ರಾಣ ಇವತ್ತೇ ಹೋಗ್ಬೋದು, ನಾಳೆ ಹೋಗ್ಬೋದು, ನಾಡ್ದು ಹೋಗ್ಬೋದು, ಇನ್ನು 10 ವರ್ಷ ಬದುಕಿ ಹೋಗ್ಬೋದು. ನಾವು ಯಾವತ್ತೂ ಒಂದು ಸತ್ತು ಹೋಗ್ತೇವೆ. ನಾವು ಇಲ್ಲಿ ಯಾರು ಕೂಡ ಗ್ಯಾರಂಟಿ ಆಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಕೀರ್ತನೆಗಾರ ಹೇಳ್ತಾನೆ, ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣವನ್ನು ಕೊಟ್ಟರೋ ಆ ಹಣದ ಪ್ರಯೋಜನ ಆಗುವುದಿಲ್ಲ. ಯಾಕಂದ್ರೆ ಆದಿಕಾಂಡ ಪರದ ಪುಸ್ತಕದಲ್ಲಿ ಮನುಷ್ಯನಿಗೆ ಸಾಯಬೇಕು ಅಂತ ದೇವರೇ ಆಜ್ಞಾಪಿಸಿದ್ದಾನೆ. ಆದರೆ ಇಲ್ಲಿ ನಾನು ಹೇಳಬೇಕಾದ ವಿಷಯವೇನೆಂದರೆ, ನಾವು ಸಾಯಬೇಕಾದರೂ ನಂಬಿಗಸ್ತರಾಗಿರಬೇಕು.
ನಮ್ಮ ಅಂತ್ಯ ಬಹಳ ಮುಖ್ಯ. ಆದಿಗಿಂತ ಜೊರಗಿಳಿ, ಇನ್ನು ಗಟ್ಟಾಗಿ, ಆದಿಗಿಂತ ಅಂತವೇ ಲೇಸು. ಇವತ್ತು ನಮ್ಮ ಅಂತ್ಯ ಹೆಂಗಿದೆ? ನಾವು ದೇವ್ರ ನಂಬಿಕೊಂಡಾಗ ನಾವು ಹೆಂಗ್ ಪ್ರೇಯರ್ ಮಾಡ್ತಾ ಇದ್ವಿ, ನಾವು ಸಭೆಗೆ ಪ್ರಾರಂಭದಲ್ಲಿ ಬರುವಾಗ ಎಷ್ಟು ದಾಹದಿಂದ ಬರ್ತಾ ಇದ್ವಿ, ಎಷ್ಟು ಆಸೆಯಿಂದ ಬರ್ತಾ ಇದ್ವಿ. ಇವತ್ತು ನಮ್ಮ ಸ್ಥಿತಿ ಏನಾಗಿದೆ? ನಿಜವಾದ ಕ್ರೈಸ್ತರು ಹೆಂಗಿರ್ತಾರೆ ಗೊತ್ತೇನಮ್ಮ? ಅವರು ಪ್ರಾಣ ಹೋದರೂ ಪರವಾಗಿಲ್ಲ, ಆದರೆ ಕರ್ತನನ್ನು ಮಾತ್ರ ಅವರು ಬಿಟ್ಟು ಕೊಡುವುದಿಲ್ಲ. ಅವರು ಪ್ರಾಣವನ್ನು ಬೇಕಾದರೆ ಕಳ್ಕೊಳ್ತಾರೆ, ಆದರೆ ವಾಕ್ಯವನ್ನು ಮಾತ್ರ ಅವರಿಂದ ಬಿಟ್ಟು ಕೊಡೋದಿಲ್ಲ. ಅವರು ನಂಬಿಗಸ್ತರು. ಯಾಕೆ ಈ ಮಾತು ಹೇಳ್ತಾರೆ ಅಂದ್ರೆ, ಇದು ಅಂತ್ಯಕಾಲ, ಇದು ನಿನಗೆ ಬೇಕಾ? ಇನ್ನು ಕೆಲವಾರು ದಿನಗಳಲ್ಲಿ ಇಂತ ಏನು ಶೋಧನೆ ಬರ್ತದೆ ಗೊತ್ತಿಲ್ಲ, ಯಾವ ನಿಯಮಗಳು, ಯಾವ ಪದ್ಧತಿಗಳು, ಯಾವ ಕಾನೂನು ಬರ್ತವೆ ಗೊತ್ತಿಲ್ಲ. ಆದರೂ ನಿನ್ನ ಒಳಗಿರೋ ವಾಕ್ಯವನ್ನು ನೀನು ಕಳ್ಕೊಳ್ಳಬಾರ್ದು, ಅದನ್ನು ಬಿಟ್ಟು ಕೊಡಬಾರ್ದು. ನೀನು ಕರ್ತನಿಗೆ ನಂಬಿಗಸ್ತ ಮಗಳಾಗಿ, ನಂಬಿಗಸ್ತ ಮಗನಾಗಿ ನಿಂತುಕೊಳ್ಬೇಕು. ಅದಕ್ಕೆ ಈ ವಾಕ್ಯ ನೀನು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಬೈಬಲಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಆತನ ಹೆಸರು ಸ್ತೆಫೇನ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದಲ್ಲಿ 54ನೇ ವಚನದಿಂದ ನಾವು ಓದ್ಕೊಂತ ಬರೋಣ. అపోస్తల కార్యములు 7వ అధ్యాయము 54వ వచనములో మనకి వాక్యము ఇలా రాయబడి ఉన్నది. ఈ ಮಾತುಗಳನ್ನು ಕೇಳಿ ರೌದ್ರ ಮನಸ್ಸುಳ್ಳವರಾಗಿ ಅವರ ಮೇಲೆ ಅಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದಲ್ಲಿ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರು ಬಲಗಡೆ ನಿಂತಿರುವ ಯೇಸುವನ್ನು ಕಂಡು ಆಗ ಆಕಾಶ ತೆರೆದಿರುವುದನ್ನು ಕಂಡನು. ನೋಡುತ್ತೇನೆ ಎಂದು ಹೇಳಿದನು. ಮುಚ್ಚಿಕೊಂಡು ಊರುವರೆಗೆ ನೀಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲಿಸಿದರು. ಓಕೆ, ಬಿಟ್ಟರು. ಸ್ತೆಫೇನನ ಮೇಲೆ ಕಲ್ಲಿಸುತ್ತಾ ಇದ್ದಲು. ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಓಡಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು. ಸ್ತೆಫೇನನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಅಲ್ಲಿ ಕರ್ತನನ್ನು ವಿರೋಧಿಸುವಂತ ವ್ಯಕ್ತಿ, ಕರ್ತನ ಮಾತನ್ನು ಅಲ್ಲಗಳೆದ ವ್ಯಕ್ತಿ, ಸೌಲ ಅಂತ ಹೆಸರು ಹೊಂದಿದ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಲ್ಲಿ? ದೇವ ನಂಬಿದ ಜನರನ್ನ ಹಿಂಸೆ ಪಡಿಸ್ತಾ ಇದ್ದಾನೆ. ದೇವ ನಂಬಿದ ಜನರನ್ನ ನಾಶನ ಮಾಡಲಿಕ್ಕೆ ರೌದ್ರವುಳ್ಳವನಾಗಿ ಬಂದಿದ್ದಾನೆ, ಮಹಾ ರೌದ್ರವುಳ್ಳವನಾಗಿ ಬಂದಿದ್ದಾನೆ. ಹಂಗೆ ಇದೆ ವಾಕ್ಯ ಅಲ್ಲಿ, ಹಂಗಿದೆಯಾ? ಕರ್ತನಿಗೆ ಸ್ತೋತ್ರವಾಗಲಿ. ಆದರೆ ಈ ಸ್ತೆಫೇನನು ಅವನ ಸಾಯುವ ಸ್ಥಿತಿ ಬಂದರು. ಅವನು ಹೇಳುವಂತ ಮಾತು ಒಂದು ಹೆಂಗಿದೆ ಗೊತ್ತಾ? ಅಲ್ಲಿ 60ನೇ ವಚನ ಒಂದ್ಸರಿ ಓದಿಕೊಳ್ಳಿ, ಇನ್ನೊಂದ್ಸರಿ 59, 60ನೇ ವಚನ. ಕರ್ತನ ಹೆಸರನ್ನು ಹೇಳಿ 59, 60. ಸ್ತೆಫೇನನ ಮೇಲೆ ಕಲ್ಲಿಸುತ್ತಾ ಇರೋರು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ ಹಲ್ಲೆಲೂಯಾ, ಸಾಯಬೇಕಾದರೂ ನಂಬಿಗಸ್ತನಾಗಿ ಜೀವನ ಮಾಡಿದ ಆ ಸ್ತೆಫೇನನು ಕಲ್ಲೆಸೆದು ಕೊಲ್ಲುವಂತ ಪರಿಸ್ಥಿತಿ ಬಂದರೂ ಕೂಡ ಗಟ್ಟಿಯಾಗಿ ಹಲ್ಲೆಲೂಯಾ, ಜೋರಾಗಿ ಎರಡು ಕೈ ಮೇಲೆತ್ತಿ ಶಬ್ದವಾಗಿ ದೇವರ ವಾಕ್ಯದ ಎರಡನೇದಾಗಿ ಸಾಯಬೇಕಾದರೂ ನಂಬಿಗಸ್ತನಾಗಿರ್ಬೇಕಂತ ಆ ವ್ಯಕ್ತಿಯ ಬಗ್ಗೆ ಮಾತನಾಡಿದ್ರೆ, ಸ್ತೆಫೇನನು ಸಾಯಬೇಕಾದರೂ ನಂಬಿಗಸ್ತನಾಗಿದ್ದನು. ನೋಡ್ರಿ, ಅವನ ಸಾವು ಕಲ್ಲೆಸೆದು ಕೊಂದ್ರವನು, ಅದ್ರಿಗೆ ಡೌಟ್ ಇಲ್ಲ. ಒಡೆದು ಸಾಯಿಸಿದ್ರು, ಆದರೆ ಚಿಂತೆ ಇಲ್ಲ. ಅವನು ನಂಬಿಗಸ್ತನಾಗಿ ಸತ್ತಿದ್ದಕ್ಕಾಗಿಯೇ ಅಪನಂಬಿಗಸ್ತನಾಗಿರುವ ಆ ಸೌಲನನ್ನ ದೇವರ ಪೌಲನಾಗಿ ಮಾರ್ಪಡಿಸಿದನ. ಆ ಸೌಲನು ಬದಲಾಗಿದ್ದು ಸ್ತೆಫೇನ ಸತ್ತ ಮೇಲೆ.
ಹಲ್ಲೆಲೂಯ. ಸೌಲನು ಪೌಲನಾಗಿ ಮಾರ್ಪಟ್ಟಿದ್ದು ಯಾವಾಗ ಗೊತ್ತಮ್ಮ? ನಂಬಿಗಸ್ತನಾಗಿ ಸಾಯಬೇಕಾದ್ರೆ ನಂಬಿಗಸ್ತನಾಗಿ ಆ ಸ್ತೆಫೇನ ಸತ್ತನು. ಒಂದು ಮಾತು ಹೇಳ್ತಾನೆ ರೀ ಸ್ತೆಫೇನ, ನನಗೆ ಮಾತು ಹೃದಯ ತಿರುಗಿ ತಾಗ್ತದೆ. ಅಲ್ಲೊಂದು ಮಾತು, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಇದು ಸರ್ವಸಾಮಾನ್ಯವಾಗಿ ಸಾಧಾರಣ ವ್ಯಕ್ತಿಗೆ ಮಾತು ಹೇಳಕ್ ಸಾಧ್ಯವಿಲ್ಲ. ನಮ್ಗೇನಾದ್ರೂ ಕೇಡ್ ಮಾಡಿದ್ರೆ ಅವ್ರು ಏನೇನು ಆಗ್ಲಪ್ಪ ಅಂತ ಪ್ರೇರ್ ಮಾಡ್ತೀವಿ, ಏನನ್ನ ಮಾಡಿ ತೋರಿಸ್ಕೊಡಪ್ಪ ಅಂತ ಹೇಳ್ತೀವಿ ನಾವು. ನಮ್ಮ ಮಾತ ಕೇಳಲ್ಲ, ನಮ್ಮ ಮಾತಂತ ನಡೆಯಲ್ಲ, ಬರೀ ಹಠ ಮಾಡ್ತಾರೆ. ಏನಂತ ಪ್ರೇಯರ್ ಮಾಡ್ತೀವಿ ನಾವು? ಏನಂತ ಪ್ರೇಯರ್ ಮಾಡ್ತೀವ್ರಿ? ಯಾರು ಮಾತಾಡೋಲ್ರಿ, ಹಂಗ ಮಾಡಲ್ಲ. ಏನನ್ನ ಶಕ ತೋರ್ಸಪ್ಪ, ನೀನು ಏನ್ ತೋರ್ಸ? ಶಕ ತೋರ್ಸ, ಏನಾದ್ರೂ ಸ್ವಲ್ಪ ತೋರ್ಸವ್ರು. ಆದ್ರೆ ಸ್ತೆಫೇನ ಹಂಗ ಮಾಡ್ಲಿಲ್ಲ ರೀ. ಸ್ತೆಫೇನನ್ನು ಸಾಯಬೇಕಾದರೂ, ಓ ದೇವ್ರೆ ಎಂತ ಕಷ್ಟ ಕೊಟ್ಟೆ ನನಗೆ, ಓ ದೇವ್ರೆ ಎಂತ ಸಮಸ್ಯೆ ಕೊಟ್ಟೆ, ಹಿಂಗೆ ಹೇಳಲಿಲ್ಲ. ಈ ಭಾಷೆ ಮಾತಾಡ್ಲಿಲ್ಲ. ಎಂತ ಹಿಂಸೆ ಬಂತಲ್ಲ ದೇವ್ರೆ ನೀನು ನಂಬಿಕೊಂಡಿದ್ದಕ್ಕೆ, ಎಂತ ಶ್ರಮೆ ಬಂತಲ್ಲ ನೀನು ನಂಬಿಕೊಂಡಿದ್ದಕ್ಕೆ, ಹಿಂಗೆ ಮಾತಾಡ್ಲಿಲ್ಲ. ಕರ್ತನೇ ನನ್ನ ಆತ್ಮ ನಿನಗೆ ಸೇರಿಸ್ಕೋ, ನನ್ನ ಆತ್ಮ ನಿನಗೆ ಸೇರಿಸ್ಕೋ. ಅದು ಮಾತ್ರವಲ್ಲ, ಈ ಪಾಪವನ್ನು ಅವರ ಮೇಲೆ. ಈ ಮಾತನ್ನು ಕೇಳಿದ ಯೇಸು ಸ್ವಾಮಿ 9ನೇ ಅಧ್ಯಾಯದಲ್ಲಿ ಆ ಕ್ರೂರಿಯಾಗಿರುವಂತ, ಆ ಕಟುಕನಾಗಿರುವಂತ ಸೌಲನ ಕಣ್ಣುಗಳನ್ನು ಕಾಣದಾಗೆ ಮಾಡಿ ಆ ವ್ಯಕ್ತಿಯಿಂದ ಜೀವಿತ ಬದಲಾಯಿಸಿದನು. ಆಮೆನ್. ದೇವರು ಶಕ ತೋರಿಸ್ತಾ ತಿರ್ತಾನೆ ದೇವರು. ಹಲೋ, ಈ ಸ್ತೆಫೇನನು ಅವ್ರಿಗೇನು ಶಿಕ್ಷೆ ಕೊಡಪ್ಪ ಅಂತ ಪ್ರೇಯರ್ ಮಾಡಲಿಲ್ಲ. ಈ ಪಾಪ ಅವ್ರ ಮೇಲೆ ಹಾಕ್ಬೇಡದು ಪ್ರೇಯರ್ ಮಾಡ್ದ. ಈ ದೇವ್ರು ಅಂದ್ಕೊಂಡಿದ್ದೇನೆ ಗೊತ್ತಾ, ಇವನಿಷ್ಟು ಸಹಾಯ ಪರಿಸ್ಥಿತಿ ಇದ್ರೂ ಕೂಡ ಪಾಪ ಅವ್ರ ಮೇಲೆ ಹಾಕ್ಬಾರ್ದು ಅಂತಾನಲ್ಲ. ಇಂಥ ನಂಬಿಗಸ್ತನ ಪ್ರಾರ್ಥನೆ ನನ್ನ ವ್ಯರ್ಥವಾಗಬಾರ್ದು. ಇವನ್ ನಂಬಿಗಸ್ತನ ಪ್ರಾರ್ಥನೆ ಅವನ ಕಟುಕನಾಗಿರೋ ಸೌಲನನ್ನು ಪೌಲನಾಗಿ ಮಾರ್ಪಡಿಸ್ಬೇಕಂತೇಳಿ 9ನೇ ಅಧ್ಯಾಯಕ್ಕೆ ಬಂದಾಗ ಅವನ ಕಣ್ಣು ಕಾಣದಂಗೆ, 3 ದಿನ ಊಟ ಮಾಡಲಿಕ್ಕೆ ಬಿಡದಂಗೆ, 3 ದಿನ ಏನು ಪ್ರಪಂಚ ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಹೇಳು, ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ಬರಬೇಕಾ? ಹೇಳಿ, ನಿನ್ನ ಪ್ರಾರ್ಥನೆ ಪ್ರತಿಫಲ ಬರಬೇಕಾ? ಜೋರಾಗಿ ಹೇಳಿ. ಎಷ್ಟು ನಂಬ್ತೀರ? ಯೇಸುವೆ ನನ್ನ ಪ್ರಾರ್ಥನೆಗೆ ಬಂದರೆ ಬರಲಿ, ಹೋದ್ರೆ ಹೋಗ್ಲ, ಅದನ್ನ ಗಂಭೀರವಾಗಿ ಹೇಳ್ಬೇಕಲ್ಲ ನಾವು. ಪ್ರತಿಫಲ ಬರಬೇಕು, ಅದನ್ನ ಎದುರು ನೋಡ್ತಾನೆ. ಯಾರಂದ್ರಿ ಮಾತು? ನೀವಂದದ್ದು, ದೇವರಲ್ಲ, ನೀವಂದಿದ್ದು. ಇವಾಗ ದೇವ್ರ ಅಂತಾನೆ, ನಿನ್ನ ಪ್ರಾರ್ಥನೆಗೆ ಪ್ರತಿಫಲ ಬರ್ಬೇಕಂದ್ರೆ ನೀನು ಸಾಯುವಂತ ಸ್ಥಿತಿ ಬಂದ್ರು ನಂಬಿಕೆಸ್ತನಾಗಿರ್ತೀಯಾ ಅಂತ ಕೇಳ್ತಾನೆ. ಅದೇ ನೋಡಿ ಸ್ವಾಮಿ ನನಗೆ ಹೆಚ್ಚು ಕಡಿಮೆ ಆಗ್ತದೆ. ನಿನ್ ಪ್ರಾರ್ಥನೆ ಪ್ರತಿಫಲ ಕೊಡ್ಬೇಕು, ರೈಟ್, ಕೊಡ್ತೇನೆ. ಆದ್ರೆ ನೀನು ಸಾಯುವಂತ ಪರಿಸ್ಥಿತಿ ಬಂದ್ರು ನೀನ್ ನಂಬಿಕೆನ ಕಳ್ಕೊಳ್ಳೋದಾಗ ಹಿಡ್ಕೊಂತೀಯ. ನಿಂದಿಸ್ತಾರೆ, ಅವಮಾನಿಸ್ತಾರೆ, ಬೈತಾರ, ಉಗುಳ್ತಾರ, ಹೊರಗಾಕ್ತಾರ, ಇನ್ನೇನ ಮಾಡ್ತಾರ, ಏನೆಲ್ಲ ಮಾಡ್ಬೋದು. ಆದರೆ ನಿನ್ನೊಳಗಿರುವ ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಾಗ ಮಾತ್ರವೇ ನಿನ್ನ ಕುರಿತಾಗಿ ಬಲ, ನಂಬಿಗಸ್ತನಾದ ಒಳ್ಳೆಯ ಆಳು ಎನ್ನುವಂತ ಹೆಸರು ನಿನ್ನ ಕರ್ತನು ಕೊಡುತ್ತಾನೆ. ಆಮೆನ್, ಹಲ್ಲೆಲೂಯಾ. ನಂಬರ್ 1, ಸಾಯಬೇಕಾದ ಯಾರು ನಂಬಿಗಸ್ತನಾಗಿದ್ದು? ಜೋರಾಗಿ ಹೇಳಿ, ಸ್ಟೆಫೇನ್. ಜೋರಾಗಿ ಹೇಳ್ಬೇಕೆಲ್ಲರೂ, ಎಲ್ಲರೂ ಮಾತಾಡ್ಬೇಕು, ಬಾಯಿ ತರಲ್ಲ ಮಾತಾಡ್ಬೇಕು. ಯಾರಮ್ಮ ನಂಬಿಗಸ್ತರಾಗಿದ್ದು ಸಾಯ್ಬೇಕಾದ್ರೆ? ಜೊತೆ ಮಕ್ಕ ನಿನ್ನೆ ಕೇಳ್ತಾರೆ, ಅದಕ್ಕೆ ನನ್ನ ಕೇಳ್ತಾರೆ ಪಾಸ್. ನನ್ನ ಮತ್ತೆ ಯಾರು ಕೇಳಿ? ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಕೇಳಿ ನಾನು? ಸಾಯಬೇಕಾದ್ರೆ ನಂಬಿಗಸ್ತರ ವ್ಯಕ್ತಿ ಸ್ಟೆಫೇನ್. ಹೇಳ್ರಿ, ತಿರುಗಿ ಹೇಳ್ತಾನೆ, ಸಾಯಬೇಕಾದರೂ ನಂಬಿಗಸ್ತನೆ ನಡೆದ ವ್ಯಕ್ತಿ ಸ್ಟೆಫೇನ್. ಹಲ್ಲೆಲೂಯಾ, ಹೇಳಿ ಹಲ್ಲೆಲೂಯಾ. ಅವನು ಸತ್ತ, ಅದಕ್ಕೆ ಡೌಟ್ ಇಲ್ಲ. ಆದರೆ ಸ್ಟೆಫೇನ್ ಸತ್ತ ಮೇಲೆ ಇಡೀ ಚರಿತ್ರೆ ಬದಲಾಯಿತು.
ಒಬ್ಬ ನೀತಿವಂತನ ಮರಣವನ್ನ, ಒಬ್ಬ ನಂಬಿಗಸ್ತನ ಮರಣವನ್ನ ದೇವರು ಯಾವತ್ತೂ ಅಲಕ್ಷ್ಯ ಮಾಡಲ್ಲ. ಅದಕ್ಕೆ 4 ಪಟ್ಟು ಇಲ್ಲ 10 ಪಟ್ಟು ಪ್ರತಿಫಲವನ್ನ ದೇವರು ಕೊಡ್ಲಿಕ್ಕೆ ಶಕ್ತನ. ಆಮೇಲೆ ಹಲ್ಲೆಲೂಯಾ. ನಂಬರ್ 3, ಎಲ್ಲವನ್ನು ಕಳ್ಕೊಳ್ಳುವ ಪರಿಸ್ಥಿತಿ ಬಂದರೂ ಕೂಡ ನಾವು ನಂಬಿಗಸ್ತರಾಗಿರ್ಬೇಕು. ಹೇಳ್ರಿ, ಎಲ್ಲವನ್ನ ಕಳ್ಕೊಂಡು ಕೂಡ ನಂಬಿಗಸ್ತರಾಗಿರ್ಬೇಕು. ಗೊತ್ತಾ, ನಿನ್ನ ನಂಬಿಗಸ್ತಕ್ಕೆ ಹೆಂಗಿದೆ ಇವತ್ತು ಪರೀಕ್ಷೆ ಮಾಡ್ಕೋ, ಆಮೇಲೆ ಬರ್ತೇನೆ ನಾನು ನಿಮ್ಮ ಹತ್ರ. ಎಲ್ಲವನ್ನು ಕೆಲವು ಸಾರಿ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ನಮ್ಮ ಹತ್ರ ಎಲ್ಲ ಇರ್ಬೋದು, ಒಂದ್ಸರಿ ಎಲ್ಲ ಬಿಟ್ಟು ಹೋಗ್ಬೋದು. ನಮ್ಮ ಜೊತೆ ಎಲ್ಲರೂ ಇರ್ಬೋದು, ಎಲ್ಲರೂ ಬಿಟ್ಟು ಹೋಗ್ಬೋದು. ಆದರೆ ನಮ್ಮ ನಂಬಿಗಸ್ತಕ್ಕೆ ಮಾತ್ರ ನಾವು ಕಳ್ಕೊಳ್ಬಾರ್ದು. ನಮ್ಮ ನಂಬಿಗಸ್ತನ ಕಳ್ಕೊಂಡ್ರೆ ನಾವು ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ನಾವು ಪ್ರಾರಂಭದಲ್ಲಿ ರಾಮಪುರಕ್ಕೆ ಬಂದಾಗ ಪಾಸ್ಟ್ರು ನಾಗರಾಜ್ ಪಾಸ್ಟ್ರು ನಾವಿಬ್ಬರ ಜೊತೆ ಬಂದ್ವಿ, ಇಬ್ಬರು ಒಟ್ಟಿಗಿದ್ದೀವಿ. ಅದಾದ್ಮೇಲೆ ಪಾಸ್ಟರ್ ಮಂಜುನಾಥ್ ನಮ್ಮ ಜೊತೆಗೆ ಆಡಾದರು, 3 ಒಟ್ಟಿಗಿದ್ವಿ. ನಾವು ಅನ್ಕೊಂಡ್ವಿ 3 ಒಟ್ಟಿಗಿದ್ದು ದೇವರ ಚಿತ್ತವನ್ನು ಚೆನ್ನಾಗಿ ನೆರವೇರಿಸ್ಬೋದಂತ. ಚೆನ್ನಾಗಿ ಪ್ರೇಯರ್ ಮಾಡ್ತೀವಿ, ಗುಡ್ಡಕ್ಕೆ ಹೋಗಿ ಪ್ರೇಯರ್ ಮಾಡಿದ್ವಿ. ಆಮೇಲೆ ಉಪವಾಸ ಪ್ರಾರ್ಥನೆ ಮಾಡ್ತಿದ್ವಿ, ಬೆಳಗಿನ ಜಾವ ಪ್ರಾರ್ಥನೆ ಮಾಡ್ತಿದ್ವಿ. 3 ಜನ ಒಟ್ಟಾಗಿ ಸೇರಿ ದಿನ ಕಳೀತಾ ಬಂದಾಗ ಪಾಸ್ಟರ್ ನಾಗರಾಜ್ ಪಾಸ್ಟರ್ BG-ಕೆರೆಗೆ ಹೋದ್ರು. ಎಲ್ಲಿಗೋದ್ರು? BG-ಕೆರೆಗೆ ಹೋದ್ರು. ಅದಾದ್ಮೇಲೆ ಮತ್ತೆ ಸ್ವಲ್ಪ ದಿನಗಳಾದ್ಮೇಲೆ ಪಾಸ್ಟರ್ ಮಂಜುನಾಥ್ ಕೂಡ ಮೊಳಕಾಲ್ಮೂರಿಗೆ ಹೋದ್ರು. ಎಲ್ಲಿಗೋದ್ರಮ್ಮ? ನನ್ನ ಜೊತೆಗೆ ನಾಗರಾಜ್ ಪಾಸ್ಟರ್ ಇದ್ರು, ಮಂಜುನಾಥ್ ಪಾಸ್ಟರ್ ಕೂಡ ಇದ್ರು. ನಾಗರಾಜ್ ಪಾಸ್ಟರ್ BG-ಕೆರೆಗೆ ಹೋದ್ರು, ಮಂಜುನಾಥ್ ಪಾಸ್ಟರ್ ಮೊಳಕಾಲ್ಮೂರಿಗೆ ಹೋದ್ರು. ಇವಾಗ ಎಷ್ಟು ಜನ ಇದ್ದಾರೆ? ಇವಾಗ ನನಗೆ ದುಃಖನ ಸಂತೋಷನ? ದುಃಖ ಆಗಲ್ವಾ? ತುಂಬಾ ಹತ್ಕಂತ ನಾನು ಒಂದ್ಸಾರಿ ನಾಗರಾಜ್ ಕೇಳ್ಕೊಂಡೆ, ನಮ್ಮ ಜೊತೆಗೆ ಇದು ಸೇವೆ ಮಾಡ್ಬೇಕಂತ ಬಂದ್ವಿ. ನಾಗರಾಜ, ನಾವು ಹಿಂಗೆ ಹೋದ್ರೆ ಹೆಂಗೆ? ಇಲ್ಲ ನಾನು ದೇವ್ರು ಹೇಳೋಣ, ಕೊಂಡಳ್ಳಿಗೆ ಹೇಳೋಣ, ಕೊಂಡಳ್ಳಿಗೆ ಹೋಗ್ತೇನೆ. ಸರಿ ಫಸ್ಟ್ ಮಂಜುನ ಕೇಳಿದ್ರೆ, ಅಯ್ಯ ನಾಲ್ಕು ರಾಳು ಗುಂಡ್ಲು ಕನ್ಬಿಡ್ತಾವಯ್ಯ, ರಾಳು ಗುಂಡ್ಲು ಕೊಂಡ ಕನ್ಬಿಡ್ತದಯ್ಯ, ಆ ಕೊಂಡ ಪಕ್ಕದಲ್ಲಿ ಸೇವೆ చేస్తాನೆ ಅಂದದ. ಏನು ಎಲ್ಲ ಗುಂಡು ಕಾಣ್ತಾವ, ನನಗೇನು ಕಾಣೋದಿಲ್ಲ ದೇವ್ರೆ, ನಾನು ಚಿಂತೆ ಮಾಡಿದೆ. ಮೊಳಕಾಲ್ಮೂರು ಪಾಸ್ಟ್ರು ಅಲ್ಲಿ ಗುಂಡುಗಳೇ ಇದಾವೆ, ಅಲ್ಲಿ ಆ ಚರ್ಚ್ ಪಕ್ಕದಲ್ಲಿ ದೊಡ್ಡ ಗುಡ್ಡ ಕಾಣ್ತದೆ. ಆ ದರ್ಶನ ನೆರವೇರ್ತು. ಮತ್ತು ನನ್ನ ಕತೆ ಏನು ಪ್ರಭುವ, ನಾನೇನು ಮಾಡ್ಬೇಕು ದೇವ್ರೆ? ಮತ್ತೇನಂತ ಪ್ರಾರ್ಥನೆ ಮಾಡ್ಬೇಕಾದ್ರೆ, ನಿನ್ನ ನಂಬಿಕೆ ನೀನು ಕಳ್ಕೊಳ್ಬೇಡ. ನಿನ್ನ ಗುಂಡು ತೋರಿಸಿಲ್ಲ, ನಿನಗೇನು ತೋರಿಸಿನೇ? ಕುರೆಟ್ಟಿ ತೋರಿಸಿನಿ. ಏನು ತೋರಿಸಿ ನನಗೆ ದೇವರು? ಕುರೆಟ್ಟಿ ತೋರಿಸಿನ. ಹಲ್ಲೆಲೂಯಾ. ಒಂದು ದಿನ ರಾತ್ರಿ ಬೆಟ್ಟದಲ್ಲಿ ಹತ್ಗ ಅಂತ ಕೂತ್ಕೊಂಡಿರುವಾಗ ಎಲ್ಲವನ್ನು ಕಳ್ಕೊಳ್ಳುವ ಸ್ಥಿತಿ ಬಂದರೂ ಕೂಡ ನಿನ್ನೊಳಗೆ ನಂಬಿಕೆಸ್ತನ ಕಳ್ಕೊಳ್ಬೇಡ. ಆ ನಂಬಿಕೆಸ್ತಕ್ಕೆ ನೋಡಿ ನಾನು ಅದ್ಭುತ ಮಾಡ್ತೇನೆ ಎಂಬುದಾಗಿ ದೇವರು ಅವತ್ತು ಮಾತನಾಡಿದರು. ಹಾಗೆ ಮರುದಿನವೇ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಕರ್ತನೇ, ನನ್ನ ಜೊತೆಗೆ ನೀನಿದ್ರೆ ಸಾಕಪ್ಪ ಎಂಬುದು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸಿದೆ. ಅದಾದ ಮೇಲೆ ಮತ್ತೆ ನನ್ನ ಜೊತೆಯಲ್ಲಿ ಮತ್ತೆ ಆದೇಶನ ದೇವರು ಆಡ್ ಮಾಡಿದ್ರು. ಯಾರು ಬಂದ ನನ್ನ ಜೊತೆಯಲ್ಲಿ? ಆದೇಶ ಬಂದ ಮೇಲೆ ಮತ್ತೆ ಆದೇಶಕ್ಕೆ ಯಾರ್ಯಾರೋ ಕಂಪ್ಲೇಂಟು, ಅದ್ರ ಜೊತೆಗೆ ಏನು ಸಿಗುತ್ತೆ ನನಗೆ, ಅದ್ರ ಜೊತೆಗೆ ಏನು ಕೊಡ್ತಾನೆ ನನಗೆ, ಆತನಿಗೆ ಊಟಕ್ಕಿಲ್ಲ, ಆತನಿಗೆ ಬಟ್ಟೆ ಇಲ್ಲ, ನಿನಗೇನು ಕೊಡ್ತಾನೆ, ಹೀಗೆ ಆತನ ಮೇಲೆ ನಿಂದೆಗಳು ಹೊರಿಸಿದ್ರು. ಆದರೆ ಅವ್ರ ತಂದೆ ಇವತ್ತು ನಮ್ಮ ಜೊತೆಲಿ ಇಲ್ಲ, ಲೋಕ ಬಿಟ್ಟು ಹೋಗಿದ್ದಾರೆ. ಅವ್ರ ತಂದೆ ಒಂದು ಮಾತು ಹೇಳಿದ್ರು, ನನ್ನ ಮಗ ಉಪವಾಸ ಇರ್ತಾನೋ ಸಾಯ್ತಾನೋ ಪಾಸ್ಟ್ ಜೊತೆಗಿಂದ ನಾನು ಬಿಡಿಸಲ್ಲ, ಅಲ್ಲೇ ಬೆಳಿಬೇಕು, ಅವನು ಅಲ್ಲೇ ಇರ್ಬೇಕು ನನ್ನ ಮಗ ಅಂತ ಹೇಳಿದ್ರು. ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಒಂದ್ಸರಿ ನಾನು ಆದೇಶ ಹೇಳಿದೆ, ಆದೇಶ ಎಲ್ಲರೂ ನಿನಗೆ ಹಿಂಗೆ ಮಾತಾಡ್ತಾರೆ, ಏನಾದರೂ ಕೆಲಸ ಮಾಡು, ನೀನು ಒಬ್ಬನೇ ಮಗ, ದುಡ್ದು ನಿಮ್ಮ ಅಪ್ಪ ಅಮ್ಮನ ಸಾಕು ಹೇಳಿದ ಆದೇಶಗೆ. ನಮ್ಮಪ್ಪ ಬ್ಯಾಡ ಅಂತಾನೆ, ಸಾರ್ ನಿನ್ನ ಜೊತೆಗೆ ಇರ್ಬೇಕಂತ ಹೇಳ್ತಾನೆ ನಮ್ಮಪ್ಪ. ಇವತ್ತು ನಮ್ಮ ಜೊತೆಯಲ್ಲಿ ದೇವರ ಮಗನ ಇಟ್ಟದಕ್ಕಾಗಿ ಇದೇ ಇಂಥ ಸಭೆಯನ್ನೇ 2 ಸಭೆಗಳನ್ನು ಮಗನ ಮಾಡಲಿಕ್ಕೆ ದೇವರ ಕೃಪೆ ಕೊಟ್ಟಿದ್ದಾನೆ. ನಂಬಿಗಸ್ತಿಕೆ ಬಹಳ ಮುಖ್ಯ. ಅವಮಾನ ಬರ್ಬೋದು, ನಿಂದೆಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಪರಿಸ್ಥಿತಿ ಬದಲಾಗ್ಬೋದು, ಆದ್ರೆ ನಂಬಿಗಸ್ತಿಕೆಯನ್ನು ನಾವು ಕಳ್ಕೊಳ್ಳಬಾರ್ದು. ಬೈಬಲಲ್ಲಿ ಒಂದು ವ್ಯಕ್ತಿ ಇದ್ದಾನೆ, ಆತನ ಹೆಸರು ಯೋಬನು. ಹೆಚ್ಚು ಗೊತ್ತು ಯೋಬ.
ಇದೀರಾ? ಯೋಬನಿಗೆ ಏನಿತ್ತು 1ನೇ ಅಧ್ಯಾಯದಲ್ಲಿ? ಏನಿತ್ತು? ಒಂದ್ಸರಿ ಲಿಸ್ಟ್ ಹೋದ್ರೆ ಯೋಬನ ಚರಿತ್ರೆ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಓಕೆ. ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನಿಗೆ 7 ಇಲ್ಲಿ ಲೆಕ್ಕ ಮಾಡ್ರಿ, ಅವನಿಗೆ ಎಷ್ಟೆಷ್ಟು ಶ್ರೀಮಂತಿಕೆ ಇತ್ತು. 7 ಮಂದಿ ಗಂಡು ಮಕ್ಕಳು, 3 ಮಂದಿ. ಫಾಸ್ಟ್ ಟೈಮ್ ಓದ್ಬೇಕಾದ್ರೆ ಬರ್ಕೊಳ್ಳಿ, ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ, ಲೀಸ್ಟ್ ನಿಮ್ಗೆ ಅರ್ಥ ಆಗ್ತದೆ. 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು. ನಂಬರ್ 1. ನಂಬರ್ 2, ಅವನಿಗೆ 7,000 ಕುರಿಗಳು, 7,000 ಕುರಿ. ನಂಬರ್ 2. ನಂಬರ್ 3, 3,000 ಒಂಟೆಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದದರಿಂದ ಅವನು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯ ಉಳ್ಳವನಾಗಿದ್ದನು. ಹಲ್ಲೆಲೂಯಾ. ಇವನು ಬಡವನ ಶ್ರೀಮಂತ ನಾಡು. ಎಷ್ಟು ಶ್ರೀಮಂತ? చెప్పు ಚಪ್ಪಳಿ ತಟ್ರಿ ಸರಿ, ಚಪ್ಪಳಿ ಗಟ್ಟಿ ಪರಮೇಶ್ವರಿಗೆ ಗಟ್ಟಿ ಚಪ್ಪಳಿ ತಟ್ರಿ. ಆತನು ಕೋಟ್ಯಾಧೀಶ್ವರನ. ಹೇಳ್ರಿ, ಕೋಟ್ಯಾಧೀಶ್ವರನ. ಊಚಿ ದೇಶದಲ್ಲಿ ಶ್ರೀಮಂತನು ಅವನೇ. ಊಚಿ ದೇಶದಲ್ಲಿ ಅವನಂತ ಶ್ರೀಮಂತನಲ್ಲಿ ಯಾರು ಇರಲಿಲ್ಲ. 8,000 ಕುರಿಗಳು. ಯಾರು ಬರ್ಕೊಂಡಿರಿ? 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು. ಇವನು ಶ್ರೀಮಂತನ ಬಡವನ? ರಾಮಕೋಟಮ್ಮ, ಶಿವಮ್ಮ, ಎಲ್ಲಿ ನಿನ್ನ ಮೊಮ್ಮಗನ ನೋಡಕತ್ತೀಯ? ಅವನು ಬೇಸ್ಕೊಂತಾನ. ನನ್ನ ನೋಡಿ, ಅವಾಗಲ ಸಹ ನೋಡಕತ್ತೀನಿ. ತಿರುಗ್ತಿ ನೋಡ್ತಿ ಅವ್ನು ಬೀಳಲ್ಲ. ನಾನು ನೋಡು. ಶ್ರೀಮಂತನ ಬಡವನ ಅಂದ್ರೆ ಮೇಲ್ಸ್ಥಿತಿಗಿದ್ದಾನೆ, ಕಳಸ್ಥಿತಿ ಇದ್ದಾನೆ. ಅಂತ ಸ್ಥಿತಿಯಿಂದ ಕೆಳಸ್ಥಿತಿಗೆ ಹೋಗಿ ಬಿದ್ದುಬಿಟ್ರೆ ಪರಿಸ್ಥಿತಿ ಹೆಂಗಿರ್ತದೆ? ಕೆಳಗಡೆ ಹೋದ್ರೆ ಈಗ ನೀವು ಬೇಗ ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ಮಾಡ್ತಾ ಇದ್ರು. ಸೈತಾನನು ಬಂದು ಅವರ ಹೊಲದ ಬೆಳೆಯನ್ನ ಸುಟ್ಟು ನಾಶ ಮಾಡಿದ. ಹೆಣ್ಣು ಕತ್ತನ್ನು ಹೊಡ್ಕೊಂಡು ಹೋದ್ರು, ಒಂಟೆಯನ್ನು ಹೊಡ್ಕೊಂಡು ಹೋದ್ರು, ಕುರಿ ಹೊಡ್ಕೊಂಡು ಹೋದ್ರು, 10 ಜನ ಮಕ್ಕಳು ಸತ್ತು ಹೋದ್ರು. ಎಲ್ಲವನ್ನು ಕಳ್ಕೊಂಡ ಯೋಬನು. ಇಡ್ರಿ, ಕಳ್ಕೊಂಡ. ನಿಮಗೆಲ್ಲ ಗೊತ್ತಲ್ಲ ಸ್ಟೋರಿ. ವಾಕ್ಯ ಓದಿಸೋದು ಬೇಡ ಅಂತ ಗೊತ್ತಾನೆ ಅಲ್ಲ. 3ನೇದಾಗಿ ನಾವು ಯಾವಾಗ ನಂಬಿಕೆಸ್ತನಾಗಿರ್ಬೇಕು? ನಮ್ಮಿಂದ ಎಲ್ಲವೂ ಕಳೆದು ಹೋಗೋದ ಪರಿಸ್ಥಿತಿ ಬಂದರೂ ಕೂಡ ನಮ್ಮ ನಂಬಿಗಸ್ತಕೆಯನ್ನ ಕಳ್ಕೊಳ್ಳಬಾರದು. ಯೋಬನ ಜೀವನದಲ್ಲಿ ಎಲ್ಲ ಇತ್ತು, ಇದ್ದ ಸ್ಥಿತಿಯಿಂದ ಎಲ್ಲ ಕೆಳಜಾರಿ ಬಿದ್ದು ಹೋಯ್ತು. ಅವಾಗ 21ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಹಲ್ಲೆಲೂಯಾ. ಈ ಮಾತು ನಮ್ಗೆ ಹೇಳಕ್ಕಾಗುತ್ತಾ? ಹಲೋ, ಒಂದು 10 ಎಕರೆ ಹೊಲ ಐತೆಣ್ಣ, ಎಲ್ಲ ಮಾರಿಬಿಟ್ಟಿವಿ. 10 ಎಕರೆ ಹೊಲ ಎಲ್ಲ ಮಾರಿಬಿಟ್ಟಿವಿ. 10 ಎಕರೆ ಹೊಲದ ನನಗೆ 10 ಎಕರೆ ಐತೆ, 10 ಎಕರೆ ಐತೆ, 10 ಎಕರೆ ಐತೆ ಅಂತಿದ್ವಿ. ಈಗ 10 ಎಕರೆ ಮಾರಿಬಿಟ್ಟಿವಿ. ಈಗ ನಮ್ಮ ಬಾಯಿನ ಎಂತ ಮಾತು ಬರ್ತದೆ? ಏನ್ ಮಾಡಕ್ ಬಿಡಪ್ಪ, ಇರೋದು ಒಂದು 10 ಎಕರೆ, ಅದು ಕೂಡ ಮಾರಿಬಿಟ್ಟಿವಿ. ಇನ್ನು ಈ ಮನೆ ಕೂಡ ಮಾರಬೇಕು. ಏನು ಮಾಡಬೇಕು ಮತ್ತೆ, ಏನು ಮಾಡಬೇಕು ಮತ್ತೆ? ನಾವು ನೀವು ಮಾತಾಡೋ ಭಾಷೆ ಅದು. ಆದರೆ ನಮ್ಮ ಭಕ್ತನು, ನಮಗೆ ಮಾದರಿ ಇರುವಂಥ ಯೋಬ ನಂಗೆ ಹೇಳಲಿಲ್ಲ. ಏನು ಹೇಳ್ತಾನೆ? ತನ್ನ ಕೈಯಿಂದ ಎಲ್ಲವೂ ಕಳ್ಕೊಳ್ಳುವ ಪರಿಸ್ಥಿತಿ ಬಂದರೆ ಕಳ್ಕೊಂಡೆ ಕೂಡ ಅವನ ನಂಬಿಗಸ್ತಕ್ಕೆ ಕಳ್ಕೊಳ್ಳಲಿಲ್ಲ. ಲಾಸ್ಟ್ ಕಟ್ಕೊಂಡ 8ನೇ ಬಂದು ಬೈದ್ಲು. ನಿಮ್ಗೆಲ್ಲ ಗೊತ್ತು ಸ್ಟೋರಿ. ಹಲ್ಲೆಲೂಯಾ. ನಮಗೆ ಹೊರಗಿನವ್ರು ಯಾರು ಅಂದ್ರೆ ಅಷ್ಟು ನೋವಾಗಲ್ಲ. ನಾನು ರಾತ್ರಿ ಒಬ್ಬ ಸಹೋದರನ ಹತ್ರ ಮಾತಾಡಿದೆ. ನಾನು ರಾತ್ರಿ ಚರ್ಚ್ ಮಂದಿರ ಸಹೋದರನ ಹತ್ರ,
ನನಗೆ ಊರೆಲ್ಲ ಜನ ಅಂದರೆ ನನಗೆ ಬಾಧೆ ಆಗಲ್ಲ. ನನ್ನ ಜೊತೆಗೆ ಇದ್ದು ನನ್ನ ಪಕ್ಕದಲ್ಲೇ ಕೂತ್ಕೊಂಡು ನನ್ನ ಜೊತೆಲೇ ತಿಂದು ಕೊಂಡು ಎಲ್ಲ ಮಾಡಿದವರು ಅಂದ್ಬಿಟ್ರೆ ಭಾಳ ನೋವಾಗ್ತದಪ್ಪ ಅಂದೆ. ಏನು ಮಾಡ್ಬೇಕಣ್ಣ, ಮೂರ್ಖರವ್ರು ಅಂದ. ನಾನು ತುಂಬ ನೋವಾಗ್ತದೆ, ಆಗಲ್ವಾ? ನಾನು ರಾತ್ರಿ ಇಲ್ಲಿ ಚರ್ಚ್ ಮುಂದೆ ಒಬ್ಬ ಸಹೋದರ ಹತ್ರ ಮಾತಾಡಿದೆ ನಾನು. ಆದರೆ ಯೋಬ ನಂಗೆ ಮಾಡಲಿಲ್ಲ ರೀ. ಎಲ್ಲವನ್ನು ಕಳ್ಕೊಳ್ಳುವ ಸ್ಥಿತಿ ಬಂದರೂ ದೇವರ ನಾಮಕ್ಕೆ ಸ್ತೋತ್ರ ಹೇಳಿದನೆ ಹೊರತು ಯಾಕೆ ಹಿಂಗೆ ಮಾಡಿದೆ ದೇವರೇ ಅಂತ ಯಾವತ್ತೂ ದೇವರ ಮೇಲೆ ಪ್ರಶ್ನೆ ಮಾಡಲಿಲ್ಲ. 42ನೇ ಅಧ್ಯಾಯಕ್ಕೆ ಬಂದು ನೋಡಿದ್ರೆ ಅವನ ಸ್ಥಿತಿ ಮೊದಲಿಗಿಂತ ಯಾಕಾಯ್ತು? ಅವನ ನಂಬಿಗಸ್ತಿಕೆ, ಅವನಿಗೆಲ್ಲ ಇದ್ದಾಗ ಅದೇ ನಂಬಿಗಸ್ತನಾಗಿದ್ದ. ಏನಿಲ್ಲ, ಅವನಿಗೆ ಎಲ್ಲ ಕಳ್ಕೊಂಡು ಹೋದ್ಮೇಲೆ ಕೂಡ ಹೇಳಿ, ಇದ್ದಾಗ ಒಂದು ರೀತಿ ಇದ್ದ, ಹೇಳ್ರಿ, ಇದ್ದಾಗ ಒಂದು ರೀತಿ ಇದ್ದ, ಒಂದು ರೀತಿ ಇದ್ದ, ಇಲ್ಲದಾಗ ಕೂಡ ಅದೇ ರೀತಿ ಇದ್ದ. ನಾವು ಹಂಗಿರ್ಲಿಕ್ಕೆ ಸಾಧ್ಯನಾ? ನಮ್ಮ ಮಕ್ಕಳು ಚೆನ್ನಾಗಿ ಪ್ರೇಯರ್ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಆಟಾಡ್ತಿದ್ರೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಉದ್ಯೋಗವಂತರ ಮೇಲೆ ಮೇಲೆ ಬರ್ತಿದ್ರೆ ನಮ್ಮ ಕಾಲರ್ ಎಗರ್ತಾನೆ ಇರ್ತದೆ ಮೇಲೆ ಮೇಲೆ. ಓದೋದು ಕಡಿಮೆ ಆಯಿತು, ಮಾತು ಕೇಳೋದು ಕಡಿಮೆ ಆಯಿತು, ಎಲ್ಲ ಎದುರಾಯ್ತು ಪರಿಸ್ಥಿತಿ, ಅವು ನಮ್ಮ ಕಾಲರ್ ಹಿಂಗೆ ಒಳಗೆ ಹೋಗ್ತದೆ. ಅಂದರೆ ನಾವು ಹೆಂಗಿದ್ವಿ? ಇದ್ದಾಗ ಒಂದು ರೀತಿ, ಇಲ್ಲದಾಗೆ ಒಂದು ರೀತಿ. ಆದ್ರೆ ಯೋಬನಂಗೆ ಮಾಡಲಿಲ್ಲ. ಯೋಬನು ಎಲ್ಲವನ್ನು ಇದ್ದಾಗಲೂ ಅದೇ ಪ್ರಾರ್ಥನೆ ಮಾಡಿದ. ಎಲ್ಲವನ್ನು ಕಳ್ಕೊಂಡು ಹೋದ್ಮೇಲೆ 42ನೇ ಅಧ್ಯಾಯ 10ನೇ ವಚನಕ್ಕೆ ಬಂದು ನೋಡಿದ್ರೆ ಅದೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದೇ ಪ್ರಾರ್ಥನೆ. ಯೋಬನು ಕ್ರಮ ತಪ್ಪದೆ ಮಕ್ಕಳಿಗೋಸ್ಕರ 1ನೇ ದಿನದಲ್ಲಿ ಪ್ರಾರ್ಥನೆ ಮಾಡ್ದ. ಅದೇ ಕ್ರಮ ತಪ್ಪದೆ ಸ್ನೇಹಿತರಿಗೋಸ್ಕರ 10ನೇ ವಚನದಲ್ಲಿ ಹಾಗೆ ಪ್ರಾರ್ಥನೆ ಮಾಡ್ದ. ಆ ಮೊದಲಿದ್ದು ನೋಡ್ದ, ಇಲ್ಲಿ ಲಾಸ್ಟ್ ನೋಡ್ದ. ದೇವರು ಡಬಲ್ ಆಶೀರ್ವಾದವನ್ನ ಯೋಬನಿಗೆ ಕೊಟ್ಟು ಅದ್ಭುತ ಮಾಡಿ ಕೊಟ್ಟನು. ಚಪ್ಪಳೆ ತಟ್ಟೋಣ ಗಟ್ಟಿಯಾಗಿ. ನಾವೆಂಗ್ ಗೊತ್ತಾ? ಇವತ್ತು ಚೆನ್ನಾಗಿ ವ್ಯಾಪಾರ ಆಗ್ಬಿಟ್ರೆ ನಮ್ಮ ಮಕ್ಕದಲ್ಲಿ ಮಲ್ಲಿಗೂ ಇರ್ತದೆ. ಏನವ್ವ, ಇನ್ನ ಹೇಳ್ಬೇಕಂದ್ರೆ ಗುಲಾಬಿ ಇರ್ತದೆ. ಇಂಗ್ಲಿಷ್ನಾಗ ಏನಂತಾರೆ ಕೆಂಚಮ್ಮದನ್ನ? ರೋಜು. ಇವತ್ತು ವ್ಯಾಪಾರ ಆಗಿಲ್ಲ, ಎಲ್ಲ ಮಾಲ್ ಹಂಗೈತಿ. ಮೊಕ್ಕದಲ್ಲಿ ನಳ ಕುಂತ್ಬಿಡು, ಹಿಂಗೆ ನಂಬಲ್ಲ ನಾವು. ಕಡ್ಕೊಂಡು ಹೋಗಲ್ ಬಿಡು, ನಾಳೆ ಎಲ್ಲರೂ ಕಡ್ದ್ರೆ ಇವು ಸ್ವಲ್ಪ ಕಡೀಲಿ ಅಂತೀವಿ. ಮತ್ತೆ ನಮ್ಮ ನಂಬಿಕೆಯಲ್ಲಿ, ಮತ್ತೆ ನಂಬಿಗಸ್ತರ, ನಾವು ದೇವರ ನಂಬಿಗಸ್ತರ. ಇವತ್ತು ಕೊಟ್ಟಿಲ್ಲ ಚಿಂತಿಸಬೇಡ, ದೇವರು ನಾಳೆ ಕೊಡ್ತಾರೆ. ನೀನು ನಂಬಿಗಸ್ತನಾಗಿ ನಿಂತ್ಕೊಂಡ್ರೆ ದೇವರು ನಾಡ್ದೆ ಕೊಡ್ತಾರೆ. ನಂಬಿಗಸ್ತ ನಿಂತ್ಕೊಂಡ್ರೆ ಇವತ್ತೇ ಗುನುಗುಟ್ಟಿ ಇವತ್ತೇ ದೇವರ ಬೇಜಾರಾಗಿ ಪ್ರಾರ್ಥನೆ ಮಾಡಿಲ್ಲ, ಬೈಬಲ್ ಓದಿಲ್ಲ, ವಾಕ್ಯ ನಂಬಿಲ್ಲ, ಏನ್ ನಂಬಿಗಸ್ತಕ್ಕೆ ನೀನು? ಹಲ್ಲೆಲೂಯಾ ಹೇಳಿ, ಹಲ್ಲೆಲೂಯಾ. ಇನ್ನೊಂದು ಗಂಟೆ ಹಲ್ಲೆಲೂಯಾ. ದೇವರ ವಾಕ್ಯ ಇರ್ತದೆ, ಎಲ್ಲವನ್ನು ಕಳ್ಕೊಳ್ಳುವ ಸ್ಥಿತಿ ಬಂದರೂ ಕೂಡ ನೀನು ನಂಬಿಗಸ್ತನಾಗೇ ಇರಬೇಕು. ಇವತ್ತು ನಿನ್ನ ಹತ್ರ ಎಲ್ಲ ಇರ್ಬೋದು, ನಾಳೆ ಎಲ್ಲ ಹೋಗ್ಬೋದು, ಗೊತ್ತಿಲ್ಲ. ಹೋಗ್ತದ ಅಂತ ಹೇಳ್ತಾ ಇಲ್ಲ, ಹೋಗಬಹುದು. ಆದ್ರೂ ನಿನ್ನೊಳಗಿರೋ ದೇವರ ವಾಕ್ಯ ಎಂಬ ನಂಬಿಗಸ್ತಕ್ಕೆ ನೀನು ಬಿಟ್ಕೊಡ್ಬಾರ್ದು. ಆಮೆನ್. ಜೋರಾಗಿ ಹಲ್ಲೆಲೂಯಾ. ಇನ್ನೊಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾನೆ, ಕೇಳಿಸ್ಕೊಳ್ತೀರಾ? ಮುಂದುವರಿಸಲ? ಸ್ಟಾಪ್ ಮಾಡ್ಲಾ? ಸ್ಟಾಪಾ? ಕಂಟಿನ್ಯೂ? ಎಷ್ಟು ಜನ ಕಂಟಿನ್ಯೂ? ತಂದಿರುವ ಊಟವನ್ನು ನಮಗೆ ತಿನ್ನಿಸೇ ಕಳಿಸ್ತಾನೆ. ವಾಂತಿಯನ್ನ ಮಾಡಿಕೊಡ್ರಿ, ಜೀರ್ಣನ ಮಾಡಿಕೊಡ್ರಿ. ಕೆಲವರು ಅಮ್ಮವ್ರು ತಿನ್ನಿಸ್ತಾರೆ, ಅಮ್ಮ ಬೇಡ ಅಂದ್ರೆ ಕೊಂಚ ಅಮ್ಮ ಬೇಡ ಹೋಗ್ಕಂತಾರೆ. ಅದು ಚಿಕ್ಕ ಮಕ್ಕಳು ಉಣ್ಸೋದು ನೋಡಿರಿ ನೀವು? ಅವ್ರು ಬ್ಯಾಣ ಅಂದ್ರೆ ಕೂಡ ತಿನ್ನಿಸ್ತಿರ್ತಾರೆ. ನಾನು ಹಂಗೆ ತಿನ್ನಿಸ್ಬೇಕು. ನಿಮಗೆ ಈಗ ಏನು ತಿನ್ನಿಸ್ಬೇಕಾ? ಹಲ್ಲೆಲೂಯಾ. ಇನ್ನೊಂದು ವ್ಯಕ್ತಿಯ ಬಗ್ಗೆ ಆದಿಕಾಂಡಕ್ಕೆ ಬರೋಣ. ಕರ್ತನಲ್ಲಿ ಪ್ರತಿಜನರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 26ನೇ ಅಧ್ಯಾಯಕ್ಕೆ ಬರೋಣ. ಆದಿಕಾಂಡ ಬರೆದ ಪುಸ್ತಕದಲ್ಲಿ 26ನೇ ಅಧ್ಯಾಯದಲ್ಲಿ ಬೇಗನೆ ಮುಂದುವರಿತೇನೆ. ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
26ನೇ ಅಧ್ಯಾಯ 12ನೇ ವಚನಕ್ಕೆ ನಾವು ಬಂದ್ರೆ ಕರ್ತನ ವಾಕ್ಯ ನಮಗೆ ಈಗ ಹೇಳ್ತದೆ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಲೆಯನ್ನು ಹೊಂದಿದನು. ಓಕೆ, ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಕಂಟಿನ್ಯೂ. ಅವನಿಗೆ ದನಕುರಿಗಳ ಸಂಪತ್ತು, ಅನೇಕ ಸೇವಜನವೂ ಇದ್ದರು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಅವನ ತಂದೆಯಾದ ಅಬ್ರಾಮನು ಸೇವಕರು ಅಬ್ರಾಮನ ಕಾಲದಲ್ಲೇ ತೋಡಿದ್ದ ಬಾವಿಗಳನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಹೀಗಿರಲಾಗಿ ಅಬಿಮೇಲಕನು ಇಸಾಕನಿಗೆ, ನೀನು ನಮಗಿಂತ ಬಹುಬಲಿಷ್ಠನಾಗಿದ್ದಿ, ಆದುದರಿಂದ ನಮ್ಮ ಬಳಿಯಲ್ಲಿ ಹೊರಟು ಹೋಗಬೇಕು ಎಂದು ಹೇಳಿ ಇಸಾಕನು ಅಲ್ಲಿಂದ ಹೋಗಿ ಗೆರಾರ್ ತಗ್ಗಿನ ಬಯಲಿನಲ್ಲಿ ಬಿಡಾರ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ದನು. ಮುಂದುವರಿಯೋಣ. ಅಬ್ರಹಾಮನು ತೋಡಿಸಿದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಷ್ಟಿಯರು ಮುಚ್ಚಿ ಹಾಕಿದ್ದರಿಂದ ಇಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಇಸಾಕನ ಸೇವಕರು ತಗ್ಗಿನಲ್ಲಿ ಅಗಿಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಗೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಇಸಾಕನ ದನ ಕಾಯುವವರ ಸಂಗಡ ಜಗಳವಾದುದರಿಂದ ಇಸಾಕನು ಆ ಬಾವಿಗೆ ಏಸೆಕ್ ಎಂದು ಹೆಸರಿಟ್ಟನು. ತರುವಾಯ ಅವನು ಜನರು ಬೇರೊಂದು ಬಾವಿಯನ್ನು ತೋಡಿಸಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಸಿಟ್ನಾ ಎಂದು ಹೆಸರಿಟ್ಟನು. ಕರ್ತನಿಗೆ ಸ್ತೋತ್ರವಾಗಲಿ. ಅಲ್ಲಿ ಬೈಬಲ್ ವಾಕ್ಯ ಇರ್ತದೆ, ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಹಾಕಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದದರಿಂದ ಅವನು ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದ್ದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. ಇನ್ನೊಂದು ವ್ಯಕ್ತಿ ಇದ್ದಾನೆ, ಈಸಾಕನ ಅಭಿವೃದ್ಧಿ ಆಗುವುದು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಯಾರೋ? ಫಿಲಿಷ್ಟಿಯರು. ಹೇಳ್ರಿ, ಫಿಲಿಷ್ಟಿಯರು ಅಂದ್ರೆ ಅವ್ರು ತೋಡಿದ ಬಾವಿನೆಲ್ಲ ಮುಚ್ತಾ ಇದ್ದಾರೆ. ಅವನು ಎಲ್ಲಿ ಬಾವಿ ತೋಡ್ತಾನೋ, ಎಲ್ಲಿ ನೀರು ಸಿಗ್ತಾವೋ ಜಗಳ ಮಾಡ್ತಾ ಇದ್ದಾರೆ, ದ್ವೇಷಿಸ್ತಾ ಇದ್ದಾರೆ. ಆದರೆ ಈ ಬಾವಿ ತೋಡೋದು ಬೇಡ ಅಂತ ಅನ್ಕೊಂಡ ಈಸಾಕನು.